ಅದು ಯಾವುದು ಅಂತ ಕೇಳಿದ್ರೆ ಬಹಳ ಸುಂದರವಾದ ಮಾತು. ಜಾತಿಹೀನನ ಮನೆಯಲ್ಲಿ ಜ್ಯೋತಿ ಹೀನವೇ ಅನ್ನುವಂಥ ಶಬ್ದವನ್ನು ಇದನ್ನು ಸರ್ವಜ್ಞ ಕವಿಗಳು ಕೂಡ ಹೇಳಿದ್ದಾರೆ. ಮನುಷ್ಯನಿಗೆ ಜಾತಿ ಅಂದರೆ ಏನು, ಜಾತಿ ಎಲ್ಲದ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ಅದಕ್ಕೆ ಮತ್ತೊಂದು ಕಡೆ ಶರಣರು ಹೇಳಿದ್ದಾರೆ, ಜಾತಿ ಅಭಿಮಾನ ಬಿಟ್ಟರ ಬಹುಮಾನ, ಜಾತಿ ಭೇದ ಮಾಡಿದ ಇದೇ ಬಂಧನ ಅಂದರವರು. ಅದಕ್ಕೆ 12ನೇ ಶತಮಾನದಲ್ಲಿ ಕೂಡ ಅಣ್ಣ ಬಸವಣ್ಣವರು ಈ ಮಾತನ್ನು ಡೋರ ಕಕ್ಕಯ್ಯ, ನೂಲಿ ಚಂದಯ್ಯ, ಹಡಪದ ಅಪ್ಪಣ್ಣ ಎಲ್ಲ ಸರ್ವಧರ್ಮ ಸಮ್ಮೇಳನ ಕರೆಸಿ ಆಗಲ ಕಾಲದೊಳಗೆ ಏನಿತ್ತು ಅಂದರೆ ಯಾವ ಲಿಂಗಗಳು 3 ಥರದ, ಒಂದು ಸ್ಥಾವರ ಲಿಂಗ, ಒಂದು ಇಷ್ಟಲಿಂಗ, 3ನೇದು ಭಾವಲಿಂಗ. ಈ ಭಾವಲಿಂಗ ಏನದ ಆತ್ಮಲಿಂಗ. ಆವಾಗ ಇಷ್ಟಲಿಂಗ ಅಂದರೆ ತಮ್ಮ ಕೈಯಲ್ಲಿ ಇಟ್ಟುಕೊಂಡು ಲಿಂಗಾರ್ಚನೆ ಮಾಡೋದು ಇಷ್ಟಲಿಂಗ. ಸ್ಥಾವರ ಲಿಂಗ ಅಂದರೆ ದೇವಸ್ಥಾನಗಿರುವಂಥ ಈಶ್ವರಲಿಂಗ. ಆಗಿನ ಕಾಲದಲ್ಲಿ ಈಶ್ವರಲಿಂಗಕ್ಕೆ ಹೋಗಬೇಕಾದ್ರೆ ಈ ಯಾವೊಬ್ಬ ಬಡವಿರಲಿ ಅಲ್ಪಕ ಸಂಖ್ಯಾತರಿಗಿದ್ದ ಮನುಷ್ಯನು ಕೂಡ ಅಲ್ಲಿ ಹೋಗಿ ಒಳಗೆ ಪ್ರವೇಶ ಕೊಡ್ತಿದ್ದಿಲ್ಲ. ಯಾವ 12ನೇ ಶತಮಾನದಲ್ಲಿ ಆವಾಗ ದೇವರ ದರ್ಶನ ಆಗ್ತಿದ್ದಿಲ್ಲ, ಮಹಾತ್ಮರ ದರ್ಶನ ಆಗ್ತಿದ್ದಿಲ್ಲ. ಇವ್ರು ಯಾಕೆ ಆಗಬಾರದು ಅಂತ ತಿಳ್ಕೊಂಡು ಬಸವಣ್ಣವರು ಏನು ಮಾಡಿದ್ರು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟಲಿಂಗವನ್ನು ಕೊಟ್ಟು ನಿಮ್ಮ ಮನೆಯೊಳಗೆ ಇದ್ದು ಪರಮಾತ್ಮನ ಧ್ಯಾನ ಮಾಡಿರಿ, ನೀವು ದಾನ ಮಾಡಿರಿ, ಧರ್ಮ ಮಾಡಿರಿ ಅಂತ ತಿಳ್ಕೊಂಡು ಬಸವಣ್ಣವರು ಹಾಕಿಕೊಟ್ಟ ಮಾತಿದೆ. ಇಲ್ಲಿ ಏನದ ಅಂತ ಕೇಳಿದರೆ ನಾವು ಇಂಥ ಕಾರ್ಯಕ್ರಮವನ್ನು ಸದ್ಗುರು ಶ್ರದ್ಧಾನಂದಪ್ಪ ಅವರು ಹೇಳಿದರು. ಈ ಕಾರ್ಯಕ್ರಮ ಯಾಕಂತ ಕೇಳಿದರೆ ನಾನು ಆಗಲೇ ಹೇಳಿ ನಿಮಗೆ, ಇವನಾರು ಇವ ಅಂಥವ ಇವ ಇಂಥವಲ್ಲ. ಈ ಭೂಲೋಕದಲ್ಲಿ ಮನುಷ್ಯರು ಬಂದು ಮಾನವ ಜನ್ಮಕ್ಕೆ ಎಷ್ಟು ಬಂದಾರ, ಎಲ್ಲರೂ ಬಂದು ನಾವೆಲ್ಲರೂ ಯಾರ ಮಕ್ಕಳಂದ್ರೆ ಯಾರು ಪರಮಾತ್ಮನ ಮಕ್ಕಳು. ನಾವೆಲ್ಲರೂ ನಾವು ಎಲ್ಲಿಂದ ಬಂದೆವು, ಹೇಗೆ ಬಂದೆವು ಅಂತ ಕೇಳಿದ್ರೆ ಇದು ಭೂಮಿ ಅದ, ಇದು ಭೂಮಿ ತಾಯಿ, ಎಲ್ಲರಿಗೆ ಆಶ್ರಯ ಕೊಟ್ಟಂಥ ಯಾವುದು ಭೂಮಿ ತಾಯಿ. ಅದು ಯಾವ ಜಾತಿ ಅಂತ ಹೇಳೋಕ್ಕಾಗ್ತದ? ಅದನ್ನು ಬಿಟ್ಟು ನಾವು ಬದುಕೋಕ್ಕಾಗಂಗಿಲ್ಲ. ನಮಗೆ ಎಲ್ಲವನ್ನು ಬದುಕಿಸುವಂಥ ಗಾಳಿ ದೇವ ಯಾವ ಜಾತಿ ಅಂತ ಹೇಳಿಲ್ಲ. ನಮಗೆಲ್ಲರಿಗೆ ಪ್ರಕಾಶ ಕೊಡುವ ಸೂರ್ಯ ಚಂದ್ರ ಇವರೆಲ್ಲರೂ ಯಾರಿಗೆ ಒಬ್ಬರಿಗೆ ಕೊಡ್ತಾನೇನೋ ಎಲ್ಲರಿಗೆ ಕೊಡ್ತಾನೆ. ಹಾಗೆ ಜ್ಯೋತಿ ಅನ್ನುವಂಥದ್ದು ಹೀನ ಜಾತಿಯಲ್ಲಿ ಮನೆಯೊಳಗೆ ಬೆಳಕೇನು ಬೀಳ್ತದಲ್ಲ, ಅದು ಯಾವ ಜಾತಿ ಅಂತ ಇದು ಪ್ರಶ್ನೆ. ಇದು ಏನು ಹೇಳ್ಯಾರಂತ ಕೇಳಿದ್ರೆ, ಯಾರ ಮನೆಯಲ್ಲಿ ಆಗಲಿ ಕರೆಂಟ್ ಅನುಸೂತವಾಗ್ಯದ, ಅವ್ರ ಮನ್ಯಾಗ ಜ್ಯೋತಿದ್ರು ಒಂದೇ, ಇವ್ರ ಮನ್ಯಾಗ ಜ್ಯೋತಿದ್ರು ಒಂದೇ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾನ, ಇದು ಪಂಚತತ್ವದ ದೇಹ. ಈ ದೇಹದೊಳಗೆ ಏನದವಂದ್ರೆ ಎಲ್ಲ ದೇವತೆಗಳು ಕೂಡ ಅದಾರ. ಇದು ಯಾವುದು ಅಂತ ಕೇಳಿದ್ರೆ ತಂದೆಯ ವೀರ್ಯ, ತಾಯಿಯ ರಕ್ತ, ಸಪ್ತ ಧಾತುದಿಂದ ತಯಾರಾದ ದೇಹ. ಇದು ಯಾರದು ಅಂತ ಕೇಳಿದ್ರೆ ತಂದೆ ಬಿಟ್ಟು ಹುಟ್ಟಿಲ್ಲ, ತಾಯಿ ಬಿಟ್ಟು ಹುಟ್ಟಿಲ್ಲ ನಾವು, ಆದರೆ ಸಪ್ತ ಧಾತುವಿಂದ ಹುಟ್ಟೇವಲ್ಲ. ಆ ತಾಯಿ ತಂದೆ ಎದರಿಂದ ಹುಟ್ಟ್ಯಾರಂದ್ರೆ ಅನ್ನದಿಂದ. ಏನು ಈ ಯಜ್ಞ ಯಾಕೆ ಮಾಡಬೇಕಂದ್ರೆ ಈ ಯಜ್ಞದಿಂದ ಮಳಿಲಿಂದ ಬೆಳಿಲಿಂದ ಅನ್ನದಿಂದ ಪ್ರಾಣ. ಇದೆಲ್ಲರಿಗೂ ಅನ್ನಮಯ ಶರೀರಿದು. ಅದಕ್ಕಾಗಿ ಅಲ್ಲಿ ಅನ್ನ ದಾಸೋಗಿಟ್ಟಾರೆ. 2 ಹೊಟ್ಟೆ ಅದಾವ, ಒಂದು ನೆತ್ತಿದು ಒಂದು ಹೊಟ್ಟಿದು. ಅಲ್ಯಾಕೆ ಹೋಗಿದ್ದಿ? ಹೊಟ್ಟೆ ತುಂಬುವುದಲ್ಲ, ನೆತ್ತಿ ತುಂಬುವುದಿಲ್ಲ. ಅಂದರೆ ಅದು ಹೊಟ್ಟೆ ತುಂಬಿಸ್ಕೊಳ್ಳೋದು ಅನ್ನ. ಪ್ರಾಣಕ್ಕಾಗಿ ಊಟ ಮಾಡಬೇಕು, ಬದುಕೋದಕ್ಕಾಗಿ ಉಣ್ಣಬೇಕು ಹೊರತು ಉಣ್ಣೋದಕ್ಕಾಗಿ ಬದುಕಬಾರ್ದು ಮನುಷ್ಯ. ಹಾಗೆ ಅಲ್ಲಿ ಅನ್ನದಾಸೋಗದ, ಬೆಳಗ್ಗೆ ಜಾಲದ ಅಭಿಷೇಕದ. ಇಲ್ಲಿ ವೇದಾಂತವನ್ನು ಹೇಳ್ತಾರೆ. ಇದು ಯಾವುದು ಅಂದರೆ ಹಳಸಲಾರದ್ದು, ಕೆಡಲಾರದ್ದು, ಇನ್ನೊಬ್ಬರಿಗೆ ಕೊಡುವುದಲ್ಲ. ತನ್ನ ಜೀವನ ಉದ್ಧಾರಗೋಸ್ಕರ ಹೇಳ್ಕೊಳ್ಳೋದು ಯಾವುದು? ಅಧ್ಯಾತ್ಮ ವಿದ್ಯೆ. ಅಂಥ ಬ್ರಹ್ಮವಿದ್ಯೆಯಲ್ಲಿ ನಾನು ಸಪ್ತ ಧಾತುವಿಂದ ತಯಾರಾದ ದೇಹ ಯಾರದು ಅಂತ ಕೇಳಿದರೆ ಇದು ಯಾರದು ಅಂದರೆ ಇದು ಪಂಚಮಹಾಭೂತದ್ದು. ಯಾವ ಜಾತಿ
ಅಣ್ಣ ಯಾವ ಜಾತಿ, ನೀರು ಯಾವ ಜಾತಿ ಅಲ್ಲ. ಯಾರು ಬಿಟ್ಟಾರ ಇಲ್ಲಿ ಏನದು ಅಂದ್ರೆ ನಮ್ಮ ಶಾಸ್ತ್ರದೊಳಗೆ ಹೇಳ್ತಾರೆ, ಜಾತಿ ಅಂದರೆ 4 ಪ್ರಕಾರ ಇಟ್ಟಾರೆ. ಏನು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೋ, ಪಶು ಈತಂತಾರ, ಇವರು ಡಿಲಿವರಿ ಆಗ್ತದಂತಾರ. ಅವಕ್ಕೂ ಎಷ್ಟು ಪ್ರಪಂಚದ ಹೇಳ್ರಿ. ಅವನ್ನ ಒಂದೇ ಜಾತಿಯರು, ಅವು ಸಾಮಾನ್ಯದ, ಇವು ವಿಶೇಷದ. ಇಲ್ಲಿ ಏನು ಹೇಳ್ತಾರಂದರೆ, ಪಶುನು ಬಾಳೆ ಮಾಡ್ತದ, ಮನುಷ್ಯನು ಬಾಳೆ ಮಾಡ್ತಾನೆ. ಅದಕ್ಕೆ ಜಡ ಚೇತನ ಅಂತಾರ. ಅದು ಯಾರಂಗಿರಂಗಿಲ್ಲ, ಗಿಡನೂ ಹೌದು, ಅದರಂಗೆ ನಾನಿಲ್ಲ, ನನ್ನಂಗೆ ಆದಿಲ್ಲ. ಇಲ್ಲಿ ಏನಂತ ಜಾತಿ ಹೋದಿಸ್ತಾರಂತ ಕೇಳಿದರೆ, ಇದು ಎಲ್ಲವೂ ಒಂದೇ. ಇದು ಎಲ್ಲಿ ಜಾತಿಯಪ್ಪ ಅಂತ ಕೇಳಿದ್ರೆ, ಅಕಸ್ಮಾತು ನಾಳೆ ಗೌರ್ಮೆಂಟ್ ಬಸ್ಸಿನ ಹತ್ತಿರ ಇದೇ ಜಾತವನ್ನು ಇಲ್ಲಿ ಕುಂದಿರ್ಬೇಕಂತ ಎಲ್ಲಿ ಬೋರ್ಡ್ ಹಾಕ್ಯಾರ ಹೇಳ್ರಿ? ಎಲ್ಲರೂ ಸಮಾದೃಷ್ಟಿಯಲ್ಲಿ, ಅಲ್ಲಿ ಏನು ನಡೆಯಂಗಿಲ್ಲ. ಮತ್ತು ಸಾಲಿ ಒಳಗೆ ಹೋಗ್ರಿ, ನೀವು ಇಂಥವ್ರಿಗೆ ಇಲ್ಲಿ ಕುಂಡ್ರಂತ ಯಾರು ಹೇಳ್ಯಾರಿ? ಎಲ್ಲರೂ ಸಮಾದೃಷ್ಟಿ ಸರ್ಕಾರ ಮಾಡಿದ್ದು. ಮತ್ತು ಇಲ್ಲಿ ಪಾರಮಾರ್ಥದೊಳಗೆ ಇವರೇ ಬರಲಿ, ಇವರೇ ಬ್ಯಾಡ ಅಂತಂದಿಲ್ಲ. ನಮ್ಮ ಅಪ್ಪ ಅವ್ರು ಮೊದಲು ಹೇಳ್ಯಾರ, ಈ ಊರು ಜನ ಯಾರು ಪಟ್ಟಿ ಎತ್ತಕ್ಕೆ ಬರಲಿಲ್ಲ, ಊರು ಹೊರಗೆ ಗುಡಿಸಲಾಕೊಂಡದಾರ. ಯಾರು? ಸುಡುಗಾಡಿಸಿದ್ದು ಸಮಾಜದಲ್ಲಿರ್ತಾರೆ ಅವ್ರಿಗೆ. ಅವರಲ್ಲಿ ಎಂಥ ತತ್ವದ, ಯಾರೋ ಬರಲಿ, ಬರ್ರಿ ಯಪ್ಪ ಅಂತ ನಮಸ್ಕಾರ ಮಾಡ್ತಾರೆ. ಅವ್ರ ಬಾಯಲ್ಲಿ ಹೆಂಗೆ ಬರ್ತದ? ಕುಂತ್ರು ರಾಮ, ನಿಂತರೂ ರಾಮ, ಎದ್ರು ರಾಮ. ರಾಮನ್ನು ಶಬ್ದ ಯಾರ ಬಾಯ ಬರ್ತಾವ್ರೊಳಗೆ ಅಮೃತ ಇರ್ತದ. ಆ ಪುಣ್ಯಮಯ ಶರೀರ ಅವರಲ್ಲಿ ಏನಿರ್ತಂದು ಕೇಳಿದ್ರೆ, ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಯಾರಿಗೂ ಹೋಗೋಕ್ಕಾಗ್ತಿದ್ದಿಲ್ಲ. ಅಂಥ ದೇವಸ್ಥಾನಕ್ಕೆ ದಾರಿ ತೆಗೆದಾರು ಅಂದ್ರೆ ಅದ ಸಮಾಜದವರು. ಅವ್ರು ಏನು ಮಾಡಿದಾರೆ ಅಂತ ಕೇಳಿದ್ರೆ, ಯಪ್ಪ ನಮ್ಮನ್ನು ಕರಿತೇವೆ ಒಂದು ಬೆಳಕ, ನಾವೆಲ್ಲರೂ ಬಂದು ಸೇವೆ ಮಾಡ್ತೇವೆ ಅಂತ ತಿಳ್ಕೊಂಡು ಅವರು ಕೂಡ ಸದ್ಭಕ್ತಿ ಮಂಡಳ ಕೂಡ ಇದಕ್ಕೆ ದಾನಾನ ಕೊಟ್ಟಾರ, ಸೇವಾನ ಕೊಟ್ಟಾರ. ನಮ್ಮ ತತ್ವ ಏನು ಅಂತ ಕೇಳಿದ್ರೆ, ಸಿದ್ಧಾರೂಢ ತತ್ವ ಆಗಲಿ, ನಮ್ಮ ತತ್ವ ಆಗಲಿ, ನಮ್ಮ ಬ್ರಹ್ಮಾನಂದ ಅಜ್ಜವರಾಗಲಿ ಸಮಾದೃಷ್ಟಿ. ಅವರು ನಮ್ಮ ಬ್ರಹ್ಮಾನಂದ ಅಜ್ಜವ್ರು ಹೇಗಿದ್ರು ಅಂದ್ರೆ, ಯಪ್ಪ ಅಲ್ಲಿ ಹೋಗಬೇಡ, ಅಲ್ಲಿ ಹರಿಜನರ ಮನೆ ಇದಾವ ಅಂದರೂ ಕೂಡ ತಿಂಗಳಾಗಡ್ಲೆ ಅಲ್ಲೇ ಇರ್ತಿದ್ರು. ನಮ್ಮ ಬ್ರಹ್ಮಾನಂದಪ್ಪ ಅವ್ರನ್ನ ಪ್ರತ್ಯಕ್ಷ ನೋಡಿದ ಮಾತಿದ್ದು. ಇಲ್ಲಿ ಹರಿಜನ ಶಬ್ದ ಹೆಂಗೆ ಬೇಯಿಸ್ಯಾರ ನೋಡು. ಹರಿ ಅಂತ ಯಾರಿಗಂತಾರ್ರಿ ಹೇಳ್ರಿ ನಮಗೆ? ವಿಷ್ಣು ಭಗವಂತಗೆ ಹರಿ ಅಂತ ಕರೆದ್ರು. ಅವ್ರು ಯಾರು ಜನ ರೀ? ವಿಷ್ಣು ಭಗವಂತನ ಜನ. ಹರ ಅಂದ್ರೆ ಏನು? ಪರಮಾತ್ಮ. ಹರಿ ಅಂದ್ರೆ ವಿಷ್ಣು ಭಗವಂತ. ಇಲ್ಲಿ ಏನು ಕೊಟ್ಟಾರಂದ್ರೆ, ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರೇ ಶ್ರೇಷ್ಠರು. ಯಾರು ಭಗವಂತನ ನಾಮಸ್ಮರಣೆ ಮಾಡೋಂಗಿಲ್ಲ, ದಾನ ಮಾಡೋಂಗಿಲ್ಲ, ಧರ್ಮ ಮಾಡೋಂಗಿಲ್ಲ, ಅವ್ರ ಪುಣ್ಯ ಕ್ಷೇತ್ರಕ್ಕೆ ಬರೋಂಗಿಲ್ಲ, ಇಂಥ ಕಾರ್ಯಕ್ರಮ ಬರಲ್ಲ ಅವ್ರು ಯಾರು? ಅವರೆಲ್ಲರೂ ಹೀನರು. ಇಲ್ಲಿ ಏನದಂತ ಕೇಳಿದರೆ, ಇದು ಸಮಾದೃಷ್ಟಿ. ಪಾರಮಾರ್ಥ ಅಂದ್ರೆ ಸಮಾದೃಷ್ಟಿ. ಎಲ್ಲರೂ ಬಂದು ಈ ಪ್ರಸಾದ ಮಾಡಿರಿ, ಎಲ್ಲರೂ ಬಂದು ಭಕ್ತಿಲಿಂದ ನಡ್ಕೊಡ್ರಿ ಅಂತ ತಿಳ್ಕೊಂಡು, ಇನ್ನು ಇದು ಏನಪ್ಪ ಅಂತ ಕೇಳಿದ್ರೆ, ನಿಮ್ಮ ಮನೆಯೊಳಗೆ ಲೈಟ್ ಹಚ್ಚಿದ್ರು ಅದೇ ಬೆಳಕದ, ಇನ್ನೊಬ್ಬರ ಮನೆಯೊಳಗೆ ಹಚ್ಚಿದ್ರು ಅದೇ ಬೆಳಕದ. ಜ್ಯೋತಿ ನಣಬೇಡಪ್ಪ, ಒಳಗಿರೋ ಪರಬ್ರಹ್ಮ ಚೈತನ್ಯ ಪರವಸ್ತು ಒಂದೇ ಅದ. ಎಲ್ಲರೊಳಗೂ ಪರಬ್ರಹ್ಮ ವಸ್ತು ಒಂದೇ ಅದ. ಆ ಚೈತನ್ಯವೇ ಸತ್ಯ. ಅಂಥ ಚೈತನ್ಯ ಎಲ್ಲರೊಳಗೂ ಕೂಡ ಇರಬೇಕಂತ ತಿಳ್ಕೊಂಡು, ಇನ್ನೂ ಸರ್ವ ಪೂಜ್ಯರು ಇದೇ ವಿಷಯದ ಮೇಲೆ ಮಾತನಾಡ್ತಾರೆ ಅಂತ ತಿಳ್ಕೊಂಡು ಮಾತನ್ನು ಆ ಸದ್ಗುರುನಾಥನ ಪಾದಕ್ಕೆ ಅರ್ಪಿಸಿ ಮುಗಿಸ್ತಿದ್ದೇನೆ. ಸದ್ಗುರುನಾಥ ಮಹಾರಾಜ್ ಕಿ